ಸಿಎಂ ಟ್ವೀಟ್ ಮಾಡಿದ್ರೆ ಸಾಲೋದಿಲ್ಲ, ಕನ್ನಡವನ್ನ ರಕ್ಷಣೆ ಮಾಡಬೇಕು, ಕನ್ನಡ ಮಕ್ಕಳನ್ನ ರಕ್ಷಿಸುವ ಕೆಲಸವನ್ನ ಸಿದ್ದರಾಮಯ್ಯ ಮಾಡಬೇಕು. ಕೇರಳ ಸರ್ಕಾರದ ಅಡಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿರುವಂಥದ್ದು. ಕೇರಳದಲ್ಲಿ ಏನು ಮಲಯಾಳಂ ಭಾಷಾ ಮಸೂದೆ 2025 ಜಾರಿಗೆ ತರೋ ಪ್ರಯತ್ನಗಳು ನಡೀತಾ ಇದೆ. ಇದರ ವಿರುದ್ಧ ಸಿಎಂ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ. ಕೇವಲ ಟ್ವೀಟ್ ಮಾಡಿದ್ರೆ ಆಗೋದಿಲ್ಲ, ಕನ್ನಡವನ್ನ, ಕನ್ನಡದ ಮಕ್ಕಳನ್ನ ರಕ್ಷಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಂಟಿನ್ಯೂ ಮಾಡಿದ್ರೆ ಏನು ಪ್ರಯೋಜನ? ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ಅಲ್ಲಿ ಮುಖ್ಯಮಂತ್ರಿ ಹೇಳಿದ್ನಂತ ಹೇಳಿ ಇಲ್ಲಿ ಇವರು ಸರ್ಕಸ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ಎಷ್ಟು ಕಡೆ ಇವತ್ತು ಹೊಡೆದಿಲ್ಲ, ಎಷ್ಟು ಕಡೆ ಅಕ್ರಮ ಅಂತೇಳಿ ಹೊಡೆದಿಲ್ಲ, ಎಲ್ಲರಿಗೂ ಪರಿಹಾರ ಕೊಡ್ತಾರೆ. ಅದು ಎಷ್ಟು ಬಹಿರಂಗವಾಗಿ ಪಕ್ಷಪಾತವನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ದಾಷ್ಟೇ ಎಷ್ಟಿರ್ಬೋದು. ಅಲ್ಲಿ ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಇವರು ಸೀನಕ್ಕೆ ಶುರು ಮಾಡ್ತಾರೆ. ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ನಾನೇನು ಹೇಳ್ತಾ ಇದ್ದೇನೆ, ಇದನ್ನ ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಭಾಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳಿರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕನ್ನಡ ಮಾಡಿದ್ರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದಕ್ಕಿಲ್ಲೆಲ್ಲ ಇದು ಮಾಡ್ತಾ ಇದ್ದೀವಪ್ಪ, ಮಾಡಿ. ವಯನಾಡಿನಲ್ಲಿ ಪ್ರವಾಹ ಬಂದರೆ ಇಲ್ಲಿಂದ ದುಡ್ಡು ಕಳಿಸ್ತೀರಿ, ಅಲ್ಲಿಯ ಆನೆಗಳಿಗೆ ಇಲ್ಲೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀರಿ. ಇದು ಕನ್ನಡ ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕೈಲಿ ಆಗಲ್ಲ ಅಂದರೆ ಏನು ಅರ್ಥ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.